ವಿಜಿ, ನಾನು ಏನಾದರೂ ಮಾಡಿ ಆ ಪ್ರವಿಗೆ ಒಂದು ಎರಡೇಟು ಹೊಡಿಲೇಬೇಕು. ನೀನು ಸ್ವಲ್ಪ ಎಲ್ಪ್ ಮಾಡ್ತೀಯಾ? ಯಾಕೆ ವರ್ಷ ಅವ್ರೆ, ಯಾಕೆ ಏನಾಯ್ತು? ನನಗೆ ಅವ್ನು ನೋಡಿದ್ರೆ ತುಂಬ ಸಿಟ್ಟು ಬರ್ತೈತೆ. ನನಗೆ ಎರಡೇಟು ಹೊಡೋದ್ರೇ ಸಮಾಧಾನ ಆಗೋದು. ಯಾಕಂದರೆ ಅವ್ನು ಮಾಡಿರೋ ಮೋಸಕ್ಕೆ ಅಲ್ಲ ನೋಡು, ಸುಮ್ಮನೆ ಸ್ಕಾಲರ್ಶಿಪ್ಪಿಂದ ಅಂತ ಹೇಳಿ ಸೈನ್ ಹಾಕ್ಸ್ಕೊಂಡು ಹೋಗ್ಬಿಟ್ನಲ್ಲ, ಅದಕ್ಕೆ ನನಗೆ ತುಂಬ ಸಿಟ್ಟೈತೆ ವಿಜಿ ಅವರೇ. ಅವ್ನಿಗೆ ಹೊಡಿಲೇಬೇಕು. ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಾನು ಹೊಡಿಬೇಕು. ಹೊಡೆದಿವಾಗ ನಾವು ಬೇಗ ಹೋಗ್ಬಿಡೋಣ ಸುಗುಣ. ಅದೇ ನೀವೆಲ್ಲೋ ಸೂಪರ್ ಮಾರ್ಕೆಟಿಗೆ ಕೆಲಸಕ್ಕೆ ಹೋಗು ಅಂತ ಹೇಳಿದ್ರಲ್ಲ, ಅದಕ್ಕೇ ಹೋಗೋಣ ಅಂತ ಹೇಳಿದ್ರಲ್ಲ ಸುಗುಣ, ಹೋಗು ಅಂತ ಹೇಳೇವಳೆ. ಅದಕ್ಕೇ ನಾನು ಹಿಂಗೆ ಬೇಗ ಹೋಗ್ಬಿಡೋಣ. ಅವ್ನು ಎರಡೇಟು ಹೊಡಿಲೇಬೇಕು. ನಾನು ತುಂಬ ನನಗೆ ಸಿಟ್ಟು ಬರ್ತಾಯಿದ್ದೆ. ನನಗೆ ಕೋಪ ಕಡಿಮೆ ಆಗ್ಬೇಕಂದ್ರೆ ಅವ್ನು ಎರಡೇಟು ಹೊಡಿಲೇಬೇಕು ನಾನು. ಅಯ್ಯೋ ಹೌದಾ, ಬಿಡ್ರಿ ಅತ್ಲಾಗ ಹೋಗ್ಲಿ. ನಮ್ಗೆ ಏನು ತಿಳಿದಲ್ಲೇ ತಪ್ಪು ಮಾಡಿದಾನ ಅತ್ಲಾಗೆ. ಇಲ್ಲ, ನಾನು ಹೊಡಿಲೇಬೇಕಂದ್ರೆ ಹೊಡಿಲೇಬೇಕು. ಹೆಂಗೆ ಮಾಡೋಣ ಇವಾಗ ಅವ್ನು ನೋಡಿಯೋದಕ್ಕೆ? ಅವನು ಕರೆಸಿ ಕಣ್ಣು ಕಟ್ಟಾಟ ಆಡೋಕ್ಕೆ ಅಲ್ಲಿ ಹುಡುಗರೆಲ್ಲ ಇದ್ದಾವ, ಅವು ಆಟ ಆಡ್ರಿ ಅಂತ ಹೇಳು. ಕಣ್ಣು ಕಟ್ಬಿಟ್ಟು ಅವನು ಚೆನ್ನಾಗಿ ಹೊಡೆದು ಬಿಡೋಣ. ಎರಡೇಟು ಸರಿಯಾಗಿ ಬಿಟ್ಬಿಡ್ತೀನಿ ನಾನು. ಏ ಪ್ರವಿ, ಏ ಮಹಿ, ಸುರಿ, ಬರೋ ಇಲ್ಲಿ. ಏನು ವಿಜಯಕ್ಕ? ಅಲ್ಲಿ ಬಿಸಿಲಲ್ಲಿ ಏನು ಆಟ ಆಡ್ತಿರೋ? ಇಲ್ಲೇ ಏನಾದರೂ ಕಣ್ಕಟ್ಟ ಆಟ ಆಡ್ರೋ, ಸುಮ್ಮನೆ ಚೆನ್ನಾಗಿರುತ್ತೆ. ಹೋಗಿ ಬಚ್ಕೊಳ್ತಾರೆ, ಎಲ್ಲಾನು ಬಚ್ಕೊಂಡು ಆಟ ಆಡೋಣ. ನಾನು ಬರ್ತೀನಿ. ಹೌದಾ, ಕಣ್ಣು ಕಟ್ಟ ಆಟ ಆಡೋಣ. ನೀನು ಬರ್ತೀಯಾ? ಅಲ್ಲ ಅಕ್ಕ, ಯಾರನ್ನ ಏನಂತಾರೆ ನಿನ್ನ? ಅಲ್ಲ, ಮದುವೆ ಆಗೈತೆ, ಇವಾಗ ನಮ್ಮ ಜೊತೆ ಆಟ ಆಡಕ್ಕೆ ಬಂದರೆ ನೀನು? ಅಯ್ಯೋ ಯಾರೇನಂತಾರೆ, ನಮ್ಮ ಇಷ್ಟ. ಯಾರು ಹಿಂಗಿದ್ರು ಮಾತಾಡ್ತಾರೆ. ಈಗ ಯಾರೋ ಏನೋ ಅಂತಾರೆ ಅಂತ ಹೇಳಿ ನನ್ನ ಸ್ಟೈಲ್ನಾಗಲಿ ನನ್ನ ಸ್ಮೈಲ್ ಆಗಲಿ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ಯಾವತ್ತೂ ಒಂದೇ ಥರ ಕಣೋ ಪ್ರವಿ. ಯಾರೇನಾದರೂ ಅಂದ್ಕೊಳ್ಳೇಳು, ನಾನು ಇರೋದೇ ಒಂದೇ ಥರ. ನನ್ನ ಸ್ಟೈಲಿಶಾಗೆ ಇರೋದು ಯಾವಾಗ್ಲೂ. ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು, ಹೊಸ ರೀಲ್ಸ್ ಮಾಡೋದು, ಮೇಕಪ್ ಮಾಡ್ಕೊಳ್ಳೋದು, ನಂದು ಇದೇ ಅಭ್ಯಾಸ. ಯಾರೇನಾದರೂ ಅಂದ್ಕೊಳ್ಳಿ, ನನ್ನ ಸ್ಮೈಲು ನಾನು ಯಾವತ್ತೂ ಬಿಟ್ಕೊಡಲ್ಲ. ಸರಿ ಆಯ್ತಕ್ಕ, ಅವನು ಕರಿತೀನಿ ತಡಿ ಮಹಿನ. ಹೇ ಮಹಿ, ಬಾರೋ ಮಹಿ, ಬಾ ಕಣ್ಕಟ್ಟಾಟ ಆಡೋಣ. ಬರ್ತೀನಕ್ಕ, ಕಣ್ಣು ಕಟ್ಟ ಆಟಕ್ಕೆ ಬರ್ತೀನಿ. ಪ್ರವಿ, ಮೊನ್ನೆ ನಿಂದೆ ಆಟ ಇದ್ದಿದ್ದು, ಇವಾಗ ನೀನೇ ಕಣ್ಣಿಗೆ ಬಟ್ಟೆ ಕಟ್ಟಿ ನಮ್ಮನ್ನೆಲ್ಲ ಹುಡುಕ್ಬೇಕು, ಸರಿನಾ? ಕಟ್ಕೋ, ಈ ಬಟ್ಟೆ ಕಟ್ಕೋ. ಹೋಗಕ್ಕ, ನೀನು ಮಾತ್ರ ಅವತ್ತು ಅದೇ ಓದೆ. ನೀನೇ ಕಟ್ಕೊಳಪ್ಪ, ನಾನು ಕಟ್ಕೊಂಬಲ್ಲ. ಹ್ಞೂ ಪ್ರವಿ, ಅವತ್ತು ನೀನು ಅದೇ ಓದೆ ಕಣ. ನೀನು ಅವತ್ತು ಕಟ್ಟಿ ನಮ್ಮನ್ನು ಹುಡುಕ್ಬೇಕಾಗಿತ್ತು, ತಕ್ಕೊಳ್ಳಾಗಿಲ್ಲ ನೋಡು ಬಟ್ಟೆನ. ಅದು ನಾನು ಲಾಕ್ ಮಾಡಿರ್ತೀನಿ ಅಂತ ಬಟ್ಟೆ ಹೇಳು. ಲಾಕ್ ಮಾಡಿರ್ತೀನಿ, ಅವ್ನಿಗೆ ತಕ್ಕೊಳಕ್ಕೆ ಬರಲ್ಲ, ಸುಮ್ಮನಿರು. ಹೆಂಗೆ ಹುಡುಕ್ತಾನೆ ಹುಡುಕ್ಲಿ, ಎಲ್ಲ ನಮ್ಮನ್ನು ಮುಟ್ಟೋದು ಅದೆಲ್ಲ ಮಾಡಬೇಕು ನೀನು. ಇಲ್ಲೇ ಇರ್ಬೇಕು. ನೀವೆಲ್ಲನ ಸಂಧ್ಯಕ್ಕೆ ಹೋದ್ರೆ ಅಷ್ಟೇ. ಸಂಧ್ಯಕ್ಕೆ ಹೋದ್ರೆ ನನಗೆ ಹುಡ್ಕೋದಕ್ಕಾಗಲ್ಲ. ನೀವು ಅಲ್ಲಿ ಇಲ್ಲಿ ಹೋಗಿ ಬಚ್ಕೊಂತೀರ ಸ್ಕೂಲ್ ರೂಮ್ನಕ್ಕೆಲ್ಲನ. ಎಲ್ಲೂ ಹೋಗಲ್ಲ, ಇಲ್ಲೇ ಇಲ್ಲೋಡ. ಇಲ್ಲಿ ಆ ಕಡೆಯಿಂದ ಮರದಿಂದ ಆ ಕಡೆ ಹೋಗಂಗಿಲ್ಲ, ಈ ಕಡೆಯಿಂದ ಈ ಕಡೆಗೆ ಹೋಗಂಗಿಲ್ಲ, ಸರಿನಾ? ಕಟ್ಕೋ ಬಟ್ಟೆ ಕಟ್ಕೋ. ರೆಡಿ, 1 2 3 ಸ್ಟಾರ್ಟ್. ಸುರಿ, ಮಹಿ, ಓಡ್ರಿ. ಅವನು ಅವತ್ತು ಬಿಟ್ಟು ಓಡೋಗಿದ್ನಲ್ಲ, ಹೋಗ್ರಿ ಸುಮ್ಮನೆ ಅತ್ಲಾಗ ಹೋಗ್ರಿ. ಅಲ್ಲಿ ಬಜ್ಜಿ ಕಳ್ರಿ ಹೇಳ್ತೀನಿ, ಹುಡ್ಕಾಡ್ಲಿ ಅವನು. ಎಲ್ಲ ಹೋಗಿದ್ದೀರಾ, ನೀವು ಮಾತಾಡಬೇಕು. ಪ್ರವಿ, ಇಲ್ಲೇ ಇದೀವಿ ಕಾಣೋ, ಹುಡ್ಕೋ, ಮುಟ್ಟೋ ನಮ್ಮನ್ನ. ನಾನು ಇಲ್ಲೇ ಇದ್ದೀನಿ ಕಾಣೋ, ಮುಟ್ಟು ನಮ್ಮನ್ನು ಹುಡ್ಕಂಬ. ಇಲ್ಲೇನ ಸರೌಂಡ್ ಬಿಟ್ಟು ಆ ಕಡೆ ಹೋಗೋದಿಲ್ಲ. ಹೋದ್ರೆ ನಾನೆಲ್ಲ ನೀವು ಔಟ್ ಮಾಡ್ತೀನಿ, ಹೇಳೋ ಪ್ರವಿ. ಅಕ್ಕ, ನೀನು ನನಗೆ ಹೇಳ್ಬೇಕು ಅವ್ರು ಎಲ್ಲಿ ಹೋಗ್ತಾರೆ ಅಂತ. ಹೇಳ್ತೀನಿ, ಅವ್ರು ಏನಾನ ಈ ಕಡೆಗೆ ಹೋದ್ರೆ ಔಟ್ ಅಂತೀನಿ. ಏ ಸುರಿ, ನೀನು ಆ ಕಡೆಗೆ ಏನಾದರೂ ದಾಟಿದ್ರೆ ನೋಡು ಔಟ್. ಯಾರು ಸಿಗ್ತಾನೆ ಇಲ್ವೇ? ಇದೀನಿ ಪ್ರವಿ. ಎಲ್ಲೋ ಬಚ್ಚಿಕೊಂಡಿದ್ದೀರಾ ಕಣೋ ನೀವು. ಅಕ್ಕ, ಎಲ್ಲ ಹೋಗಿ ಬಚ್ಚಿಕೊಬಿಟ್ರು ಇವರು. ಅಪ್ಪ, ಯಾರು ಹೊಡೆದ್ರು ನನ್ನ? ಯಾರು ಹೊಡಿತಾ ಇರೋದು? ಅಯ್ಯೋ, ಯಾರು ಹೊಡಿತಾ ಇರೋದು ನನ್ನ? ಅಯ್ಯೋ, ಯಾರು ಹೊಡಿತಾ ಇದ್ದಾರೆ? ಅಪ್ಪ, ಯಾರೋ ಮಾಡಿದ್ರು. ಅಯ್ಯೋ, ನನ್ನ ಕೈ ನೋವಾಯ್ತು. ಅಯ್ಯೋ, ಯಾರು ಹೊಡಿತಾ ಇರೋದು ನನಗೆ? ಸುರಿ, ಮಹಿ, ವಿಜಯಕ್ಕ, ಎಲ್ಲಿದ್ದೀರಾ ನೀವೆಲ್ಲನ? ಬೇಗ ನಡೀರಿ ವರ್ಷ ಅವರೇ, ಬೇಗ ನಡೀರಿ. ಈಗ ಸಮಾಧಾನ ಆಯಿತು ವಿಜಿ ಅವರೇ, ನನಗೆ ಬನ್ನಿ. ಈಗ ಸಮಾಧಾನ ಆಯಿತು. ಅವ್ನು ಎರಡೇಟು ಹೊಡೆದ್ಬಿಟ್ನಲ್ಲ, ಈಗ ಸಮಾಧಾನ ಆಯಿತು. ಅಯ್ಯೋ, ನನ್ನ ಯಾರೋ ಹೊಡೆದ್ಬಿಟ್ರು. ಸುರಿ, ಮಹಿ, ಎಲ್ಲಿದ್ದೀರೋ? ಇವ ಅಕ್ಕನ ಬರೀ ಮೋಸ ಕಾಣೋ. ತೆಗಿಯೋ, ಕಣ್ ತೆಗಿ. ಅಲ್ಲ, ಇವ ಅಕ್ಕನ ಬರೀ ಮೋಸ. ಅಯ್ಯೋ, ಯಾರೋ ನನ್ನ ಹೊಡೆದಿದ್ದು, ಯಾರೋ ಹೊಡೆದ್ಬಿಟ್ರು. ನನಗೆ ಕೈ ಕಿತ್ಕೊಳಕ್ಕೆ ಬಿಡಲಿಲ್ಲ, ಗೊತ್ತಾ? ಅದನ್ನು ತೆಗೆದು ಬಿಡ್ತಿದ್ದೆ ಬಟ್ಟೆನ. ಯಾರೋ ಹೊಡೆದ್ಬಿಟ್ರು ಕಣೋ ನನ್ನ. ಎರಡೆರಡು ಚೆನ್ನಾಗಿ 3-4 ಏಟು ಹೊಡೆದ್ಬಿಟ್ರು. ಕೈ ನೋವಾಗ್ಬಿಡ್ತು ಕಣೋ ಸುರಿ. ಕಣೋ, ಅಲ್ಲಿ ನೋಡಲ್ಲಿ ನಿಮ್ಮ ಮಾಮನೂ ವಿಜಯಕ್ಕ ಓಡೋಗ್ತಾ ಇದ್ದಾರೆ. ಅಲ್ಲ ನೋಡಿ, ನಮ್ಮ ಮಾಮ ನನ್ನ ಕಣ್ಣು ಕಟ್ಟಿ ಆಟ ಆಡಿಸ್ಬೇಕಾದ್ರೆ ಬಂದು ಹೊಡೆದು ಬಿಟ್ಟೈತಲ್ಲ. ಎಷ್ಟ್ರ ಮಟ್ಟಿಗೆ ಇರಬೇಡ.
ನಾನು ಸುಮ್ಮನೆ ಬ್ಯಾಟ್ ಬಾಲ್ ಆಡ್ತಾಯಿದ್ವಿ, ಕ್ರಿಕೆಟ್ ಆಡ್ತಾಯಿದ್ವಿ, ಬಂದಿಲ್ಲಿ ಇವ ಅಕ್ಕ ವಿಜಯಕ್ಕ ಏನೇನೋ ಮಾಡುತ್ತೆ ಕಣ್ ಕಟ್ಟಾಟ ಆಡೋಣ ಅಂತ ಹೇಳಿ ಕೈ ನೋವಾಗ್ಬಿಡ್ತು ಕಣೋ, ತುಂಬ ನೋವಾಗೈತೆ. ನಾವು ಸುಮ್ಮನೆ ಅತ್ಲ ಕ್ರಿಕೆಟ್ ಆಡ್ತಾ ಇದ್ವಿ. ಇವ ಅಕ್ಕ ಮಾಡೋದು ಒಂದೊಂದಲ್ಲ, ಬರೀ ಮೋಸ ಇವ ಅಕ್ಕಂದು. ಐದವ್ ಕಣೋ, ನಮ್ಮ ಮಾಮ್ಗೆ ಐದವ್ ನನ್ನೇ ಹೊಡೆದು ಹೋಗುತ್ತಾ. ಐದವೆ ಇವತ್ತಿಲ್ಲ ಅಂದರೆ ನಮ್ಮ ಮನೆಯಾಗೆ ನಮ್ಮ ಮಾಮ್ ಇರಬೇಕು, ಇಲ್ಲಾಂದ್ರೆ ನಾನು ಇರಬೇಕು. ಐದವ್ ಅವರಿಬ್ರಿಗೂ ಐದವ್ ಗ್ರಾಚಾರ. ನಮ್ಮ ಮನೆಯಾಗ ಅವ್ರು ಇರ್ಕುಡ್ದು ಕಣೋ. ನಮ್ಮ ಮಾಮ ನೋಡೋ ಹೊಡೆದಿರೋದ ಇಲ್ಲಿಗೆ ಬಂದು. ಯಾಕೋ ನಿಮ್ಮ ಮಾಮ ನೀನು ಮಾತಾಡ್ಸಲ್ವಾ? ನಮ್ಮ ಮಾಮಗೂ ನನಗೂ ಸ್ವಲ್ಪ ಕಿರಿಕ್ ಕಣೋ. ನಮ್ಮ ಮಾಮಗೂ ನನಗೂ ಆಗೋದಿಲ್ಲ, ವಿರೋಧ ಇಬ್ರಿಗೂ. ಅದಕ್ಕೇ ಮನೆ ಹೊಡೆಯೋಕ್ಕಾಗ್ದಿಲ್ಲದಕ್ಕೆ, ಮನೆಯಾಗೇನು ಮಾತಾಡೋಕ್ಕಾಗ್ದಿಲ್ಲದಕ್ಕೆ ಇಲ್ಲಿಗೆ ಬಂದು ಹೊಡೆದೈತೆ. ಇವತ್ತು ಅವ್ರು ಇರ್ಬೇಕಿಲ್ಲ ನಾನು ಇರ್ಬೇಕು ಅಷ್ಟೇ. ನಮ್ಮ ಮನೆಯಾಗ ಇರ್ಕೊಡು ನಮ್ಮ ಮಾಮ. ನಮ್ಮ ಮನೆಯಾಗೆ ಇದ್ದು ನನ್ನ ಮೇಲೆ ಜೋರು ಮಾಡುತ್ತೆ, ಹೆಂಗೆ ಬೈಯೋದು ಹಂಗೆಲ್ಲ ಮಾಡುತ್ತೆ ಕಣೋ ಸೂರಿ. ಅದಕ್ಕೆ ಸರಿಯಾಗಿ ನಮ್ಮ ಮಾಮಗೆ ಗ್ರಾಚಾರ ಬಿಡಿಸ್ತೀನಿ ತಡಿ. ನಿಮ್ಮ ಮಾಮ ತುಂಬ ಜೋರು ಮಾಡುತ್ತಲ್ವೇನೋ? ಜೋರುಗುರೆಲ್ಲ ಬಿಟ್ಬಿಡ್ಬೇಕು. ಆ ಮನೆಯಾಗ ಇರಬಾರ್ದು, ಅವ್ರ ಮನೆಯಿಂದ ಹೊರಡಿಸ್ತೀನಿ. ಈ ಮನೆಯಾಗ ಇರಬಾರ್ದು, ನೀನು ಹೋಗ್ತಾ ಇರೋ ಅಂತ ಹೇಳಿ ಕಳಿಸ್ತೀನಿ ತಡಿ. ಇಲ್ಲೆಲ್ಲೆಲ್ಲ ಇರಬಾರ್ದು. ನಮ್ಮ ಮಾಮನ ಇರಬಾರ್ದು, ನಮ್ಮ ಅಕ್ಕನೇನೋ ಬಿಡು ಅಂತ ಒಂದು ಪಕ್ಷ ಸುಮ್ಮನಾದ್ರೂ ನಮ್ಮ ಮಾಮನಂತೂ ನಮ್ಮ ಮನೆಯಾಗ ಸೇರಿಸಲ್ಲ. ಹೋಗ್ತೀನಿ ನಮ್ಮ ಅಮ್ಮ ಇಂತಕ್ಕೆ. ನಮ್ಮ ಅಮ್ಮ ಇಂತಕ್ಕೆ ಹೋಗಿ ನಾನು ಇರಬೇಕು, ಇಲ್ಲಾಂದ್ರೆ ನಮ್ಮ ಮಾಮ ಇರಬೇಕು, ನಾನು ಇರಬೇಕಿಲ್ಲ ನಮ್ಮ ಮಾಮ ಇರಬೇಕು ಅಂತ ಹೇಳಿ ಅವ್ರು ನಮ್ಮ ಮಾಮನ ನಮ್ಮ ಮನೆಯಿಂದ ಕಳಿಸ್ಲಿಲ್ಲ ಅಂದರೆ ನನ್ನ ಹೆಸರು ಪ್ರವಿ ಅಂತ ಕರಿಬೇಡಕಣ ನೀನು. ಬಿಡೋ, ಏನೋ ನಿಮ್ಮ ಮಾಮ ಯಾಕೋ ಹೊಡೆದೈತೆ, ಏನು ಸುಮ್ಮನೆ ಏನಾದರೂ ಹೊಡಿತೋ ತಮಾಷೆಗಲ್ಲ ಕಣೋ. ಮೊನ್ನೆ ನಾನು ಏನೋ ಒಂದು ಅವ್ರ ಅಪ್ಪ ಅಮ್ಮ ಸೈನ್ ಹಾಕ್ಸಕ್ಕೆ ಕೊಟ್ಟಿದ್ರು, ಅದನ್ನು ಹಾಕ್ಸಿದ್ದೆ. ಅದಕ್ಕೆ ಅದ್ರ ಮೇಲೆ ಸಿಟ್ಟಿಗೆ ಇವಾಗ ಹಿಂಗೆ ಮಾಡೈತೆ ನಮ್ಮ ಮಾಮ. ಅಲ್ಲಿ ಮನೆಗೆ ಹೊಡಿಯೋಕ್ಕಾಗ್ದಿಲ್ಲದಕ್ಕೆ, ಮನೆಯಾಗೇನು ಬೈಯೋಕ್ಕಾಗ್ದಿಲ್ಲದಕ್ಕೆ ಇವನು ಎದುರಿಗೇನೋ ಮಾತಾಡ್ಬಿಟ್ರೆ ಸುಮ್ಮನೆ ಕಿರಿಕಾಗುತ್ತೆ ಅಂತ ಹೇಳಿ ಹಿಂಗೆ ಮಾಡಿರೋದು ನಮ್ಮ ಮಾಮ. ಹೋಗ್ತೀನಿ ಮನೆ ಹತ್ರ ಹೋಗಿ ನಮ್ಮ ಅಮ್ಮಗೆ ಹೇಳ್ತೀನಿ, ನಿನ್ನ ಮಗ ಬೇಕಾ ನಿನ್ನ ಅಳಿಯ ಬೇಕಾ ಅಂತ ಕೇಳ್ತೀನಿ. ನಿನ್ನ ಮಗ ಇರಬೇಕು, ಇಲ್ಲಾಂದರೆ ನಿನ್ನ ಅಳಿಯ ಇರಬೇಕು, ಯಾರು ಒಬ್ಬರು ಇರಬೇಕು. ನಾನಂತೆ ಮನೆಗೆ ಬರಲ್ಲ ಅಂತ ಹೇಳ್ತೀನಿ. ಅವ್ರು ನಮ್ಮ ಮನೆಯಿಂದ ಕಳಿಸ್ತೀನಿ. ಅವರೇನು ಇರೋ ಅಂಥ ಅಧಿಕಾರ ಇಲ್ಲ, ನಮ್ಮ ಮನೆಗೆ ನಾನು ಇರೋ ಅಂಥ ಅಧಿಕಾರ ಐತೆ. ನಮ್ಮ ಮಾವ ಮೋಸ್ಕರ, ಒಳ್ಳೆಯವನಲ್ಲ. ಅವ್ನ ಬುದ್ಧಿ ಸರಿ ಇಲ್ಲ ನೋಡು. ಇವಾಗ ಇಲ್ಲಿ ಕಣ್ಣು ಕಟ್ಟಿರೋ ಹತ್ರ ಬಂದು ಹೊಡಿತಾ ಇದ್ದಾನಲ್ಲ, ಈ ವಿಜಯಕ್ಕೆ ಒಬ್ಳು ಮೋಸ್ಕಾತಿ. ಅವಳು ಓಡೋಗ್ಬಿಟ್ಲು, ಇಲ್ಲ ತಪ್ಪಿಸ್ಕೊಂಡು ಕಳ್ಳಿ ಆಗಬೇಕಾಗುತ್ತೆ ಅಂತ ಓಡೋಗ್ಬಿಡ್ತಾಳೆ. ಹಿಂಗೆ ಕಣ್ಣು ಕಟ್ಟಿಬಿಟ್ಟು ಅವಕ್ಕ ಬಂದರೆ ಇನ್ಮೇಲಿಂದ ಯಾವುದೇ ಕಾರಣಕ್ಕೂ ಕಣ್ಣು ಕಟ್ಟ ಆಟ ಆಡೋದು, ಬೇರೆ ಆಟ ಆಡೋದಕ್ಕೂ ಅವಕ್ಕನ ಜೊತೆಗೆ ಹೋಗೋದು ಬೇಡ ಕಣೋ. ಬೇಡ, ಅಕ್ಕ ಬರೀ ಮೋಸ. ಒಂದು ಚೌಕಬಾರ ಆಡೋ ಹತ್ರನೂ ಮೋಸ ಮಾಡುತ್ತೆ, ಒಂದು ಸೆಟ್ಟಾಟ ಆಡೋ ಹತ್ರನೂ ಮೋಸ ಮಾಡುತ್ತೆ, ಎಲ್ಲದರಲ್ಲೂ ಮೋಸ ಮಾಡುತ್ತೆ ಅವಕ್ಕ. ಇದಾವೆ ಹೋಗ್ತೀನಿ. ನಾನು ಒಂದಲ್ಲ ಒಂದಿನ ಸರಿಯಾಗಿ ಅವಕ್ಕ ನಿಂಗೆ ಮೋಸಾನ ಮಾಡ್ತೀನಿ. ಅಲ್ಲ, ನಮ್ಮ ಮಾಮ ಹೊಡೆದೋದ್ನಲ್ಲ, ಅವ್ನು ನಮ್ಮ ಮಾಮನೇ ಹೊಡೆದಿರೋದಂತ ಗೊತ್ತು. ನಮ್ಮ ಮಾಮಗೆ ನಮ್ಮ ಮನೇಲಿ ನನ್ನ ಮೇಲೆ ಜೋರು ಮಾಡೋದಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಜೋರು ಮಾಡ್ತಾ ಇದ್ದಾನೆ. ಹೊಡೆದೋದ್ನಲ್ಲ, ನಾನು ಇರ್ಬೇಕಿಲ್ಲ ಅಂದ್ರೆ ಅವ್ನು ಇರ್ಬೇಕು. ನೋಡೋಣ ಮನೆಯಾಗ ಯಾರು ಇರ್ತಾರೆ ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನೋಡ್ದಿರೋದು ಪಕ್ಕ ನಮ್ಮ ಮಾಮನೆ ಅಂತ ಗೊತ್ತಾಯಿತು ನನಗೆ. ಅವನೇ ಹೊಡೆದಿರೋದು. ನಾನೀಗ ನಮ್ಮ ಮಾಮ ನಾನು ನೋಡ್ತಾ ಇದ್ದೀನಿ, ಏನರಲ್ಲೊಂದ್ರ ಸಿಕ್ಕಿದ್ರೆ ಸಾಕಪ್ಪ ಆಚೆ ಕಳಿಸೋಣ ಅಂತ ಹೇಳಿ. ಇವಾಗ ನಾನು ನಮ್ಮಮ್ಮಗೆ ಹೇಳ್ತೀನಿ, ನಾನು ಬೇಕಾ ನೀನು ನಳಿಯ ಬೇಕಾ, ನಮ್ಮ ಮನೆಗೆ ಇರ್ಕೊಡ್ದು ನಡಿ ಆಚೆಗೆ ಫಸ್ಟು ಅಂತ ಹೇಳಿ ಹೊರಗಡೆ ದಬ್ಬಿಡ್ತೀನಿ ನಮ್ಮ ಮಾಮನ ಹಿಡ್ಕೊಂಡು. ಅಲ್ಲ, ನಿಮ್ಮ ಮನೆಗೆ ನೀನು ಹೋಗ್ದಲೆ ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ಯಾ ಅಂತ ಹೇಳಿ ನಮ್ಮ ಮಾಮನ ದಬ್ಬು ಬಿಡ್ತೀನಿ ನಾನು. ಎಲ್ಲ ಓಡೋಗ್ಬಿಟ್ಟ, ಕಳ್ಳ ಸಿಗಬೇಕಾಗಿತ್ತು. ಕಣ್ಣು ಕಟ್ಟಾಟ ಆಡಬೇಕಾದ್ರೆ, ಕಣ್ಣು ಕಟ್ಟಿರ್ಬೇಕಾದ್ರೆ ಬಂದು ಹೊಡೆದ್ಬಿಟ್ಟ. ಅವನೇ ಹೊಡೆದಿರೋದು. ಅಲ್ಲಿ ಮನೇಲೆಲ್ಲ ನನ್ನ ಮೇಲೆ ದಬ್ಬಳಿಕೆ ಮಾಡೋಕ್ಕಾಗಲಿಲ್ಲ, ಜೋರು ಮಾಡೋದಕ್ಕಾಗಲಿಲ್ಲ. ಅದಕ್ಕೇ ಪ್ಲಾಸ್ಟರ್ ಹಾಕೊಂಡು ಕೂತ್ಕೊಂಡಿದ್ದ. ಇವಾಗ ನಾನು ನೋಡ್ದು ಹೋಗ್ತೀಯಾ, ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ, ನೀನೇ ಹೊಡೆದಿರೋದು ಗೊತ್ತು ನನಗೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.